ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಇದೊಂದು ಬಹುತೇಕ ನಮ್ಮ ಜೀವಿತ ಅವಧಿಯಲ್ಲಿ ನೋಡ್ತಕ್ಕಂಥ, ಅನುಭವಿಸ್ತಕ್ಕಂಥ, ಈ ಯಜ್ಞದಲ್ಲಿ ಭಾಗಿಯಾಗುವಂಥ ಅನುಭವವನ್ನು ನಾವು ಪಡಿತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಹಾಂತ ಸಾಧು ನಾಗಾ ಸಾಧು ಅವರ ಮುಖಾಂತರ ಈಗಾಗಲೇ ಹಲವು ಸುತ್ತಿನ ಸಭೆ ಸಮಾರಂಭಗಳನ್ನು ನಾವು ಮಾಡಿದ್ದೇವೆ. ತ್ರಿಪುಟೇಶ್ವರ ದೇವಸ್ಥಾನದಿಂದ VDST ಗ್ರೌಂಡಿನವರೆಗೆ 11/11/25ನೇ ತಾರೀಕು ನಾಗಾ ಸಾಧುಗಳ ಮತ್ತು ಕುಂಭಮೇಳದ ಮೆರವಣಿಗೆ VDST ಗ್ರೌಂಡ್ವರೆಗೆ ಬರ್ತೈತಿ. ಸುಮಾರು ನಮ್ಮ ಅಂದಾಜು 5,000 ತಾಯಂದಿರು ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ. ಇದು ಕೂಡ ಒಂದು ಇತಿಹಾಸವನ್ನು ಸೃಷ್ಟಿಸುವಂಥ ಒಂದು ಕಿರಿಯ ಕುಂಭಮೇಳ ಅನ್ಬೋದು ಅಂತ ಕರಿಬೋದು ನಾವು. 9 ಅಗ್ನಿಕುಂಡದ ಮುಖಾಂತರ ಇದೇ VDST ಗ್ರೌಂಡ್ನಲ್ಲಿ 100 ನಾಗಾ ಸಾಧುಗಳು, 100 ನಾಗಾ ಸಾಧು ಅಂತಂದರೆ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ತಪಶಕ್ತಿಯನ್ನು ಅಳವಡಿಸ್ಕೊಂಡಂಥವ್ರು. ಸುಟ್ಟೆ ಬೈಕಡೆ ಏನು ನಾವು ಮಹಾಕುಂಭಮೇಳದೊಳಗೆ ಕಠಿಣವಾದಂಥ ತಪಸ್ಸನ್ನು ಮಾಡಿದಂಥ ಸಾಕ್ಷಾತ್ ದೈವಿ ಸ್ವರೂಪರಾದಂಥ ನಾಗಾ ಸಾಧುಗಳನ್ನು ನೋಡಿದ್ದೀವಿ. ಅಂಥ ನಾಗಾ ಸಾಧುಗಳನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಗ್ತೈತಿ. ಅವರ ತಪಸ್ಸಿನ ಫಲ, ಈ ಯಜ್ಞದ ಫಲ ಗದಗ ಜಿಲ್ಲೆಗೆ ಮಾತ್ರವಲ್ಲದೆ ಸಮಸ್ತ ಕರ್ನಾಟಕಕ್ಕೆ ದೊರೆಯುವಂತಾಗಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. 1,000 ಬಹುತೇಕ ಉತ್ತರ ಭಾರತದಲ್ಲಿ ಸಿಗಬಹುದಾದಂಥ ದಿವ್ಯ ಔಷಧಿಗಳು, ವನಸ್ಪತಿಗಳ ಒಂದು ಸಮ್ಮಿಶ್ರಣವನ್ನು ಕೂಡ ಈ ಯಾಗದಲ್ಲಿ ಅಗ್ನಿಗಾಹುತಿ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. 900 ನದಿಗಳ, ದೇಶ ವಿದೇಶಗಳ 900 ನದಿಗಳ ನೀರನ್ನು ತಂದು ಈ ಯಜ್ಞಕ್ಕೆ ಬಳಸುವಂಥ ವ್ಯವಸ್ಥೆ ಆಗಿದೆ. ಸುಮಾರು 200 ಜನ ವೈದಿಕರು ಉಜ್ಜಯಿನಿ ಮಹಾಕಾಲದಲ್ಲಿ ಏನು ಪ್ರತಿನಿತ್ಯ 3 ಬಾರಿ ಶಿವನ ಒಂದು ಆರಾಧನೆಯನ್ನು ಮಾಡ್ತಾರ ಅಂಥ ಶ್ರೇಷ್ಠ ವೈದಿಕರು ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. 18ನೇ ತಾರೀಕಿಗೆ ಧರ್ಮಸಭೆ ನಡೀತೈತಿ. ಈ ಕಾರ್ಯಕ್ರಮಕ್ಕೆ ನಾನು ಮತ್ತು ಹಿರಿಯರಾದಂಥ DR ಪಾಟೀಲ್ರು ಗೌರವ ಅಧ್ಯಕ್ಷರಾಗಿದ್ದೇವೆ. ಅಧ್ಯಕ್ಷರಾಗಿ ಕಿರಣ್ ಭೂಮಾ ಮತ್ತು ಸಂಘಟಕರು ಕುಲಕರ್ಣಿ ಇರ್ಬೋದು, ರವಿ ದಂಡನ್ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಈ ಕೆಲಸವನ್ನು ಪ್ರಾರಂಭ ಮಾಡ್ಯಾರ. ಸುಮಾರು 3 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪೂಜೆಗೆ ತಗಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ತಮ್ಮೆಲ್ಲರಿಗೆ ಹೇಳ್ತಾ, ಈಗಾಗಲೇ ಹಲವಾರು ಕೊಡುಗೆ ದಾನಿಗಳು ಈ ಧರ್ಮ ಕಾರ್ಯಕ್ಕೆ ಕೈ ಜೋಡಿಸಲು ಮುಂದೆ ಬಂದು ಹಣವನ್ನು ಕೊಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಕಿರಣ್ ಭೂಮಾ ಅವರು ಹೇಳಿದರು. ಈ ಯಜ್ಞ ಕಾಲದಲ್ಲಿ ಜಿಲ್ಲೆಯ ಹಿರಿಯರಾದಂಥ HK ಪಾಟೀಲ್, ನಾನು ಮತ್ತು DR ಪಾಟೀಲರು ಗೌರವಾಧ್ಯಕ್ಷರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯರಾದಂಥ HK ಪಾಟೀಲ್ ಇರ್ಬೋದು, ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಸಂಕನೂರು ಇರ್ಬೋದು, ನಾನಿರ್ಬೋದು, ಚಂದ್ರು ಲಮಾನಿ ಇರ್ಬೋದು, ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇರ್ಬೋದು, ಎಲ್ಲರನ್ನ ಆಮಂತ್ರಣ ಮಾಡ್ತೇವೆ. ಎಲ್ಲರೂ ಬಹುತೇಕ ಒಂದಿಲ್ಲ ಒಂದು ದಿವಸ ಇಂಥ ಒಂದು ಕಾರ್ಯದಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡಿಕೊಡೋದೇನೆಂದ್ರೆ, ಇಂಥ ಒಂದು ಅತಿರುದ್ರ ಮಹಾಯಜ್ಞ ಈ ಅವಳಿಗ ನಗರದಲ್ಲಿ ನಡೀತಾ ಇದೆ ಎಂಬುದನ್ನು ರಾಜ್ಯದ ಜನತೆಗೆ ವಿಶೇಷವಾಗಿ ಬಿತ್ತರಿಸುವಂಥ ಒಂದು ಸೇವೆಯನ್ನು, ಈ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು. ಯಾಕೆಂದರೆ ಇವತ್ತು ದೃಶ್ಯ ಮಾಧ್ಯಮ ಭಾಳ ಪ್ರಚಲಿತ ಇದೆ. ನಮ್ಮ ಪ್ರಿಂಟ್ ಮೀಡಿಯಾದವರು ಕೂಡ ನಾನು ಮನವಿಯನ್ನು ಮಾಡ್ತೇನೆ, ವಿಶೇಷವಾದಂಥ ಒಂದು ಅಂಕಣವನ್ನು ತಮ್ಮೆಲ್ಲರೂ ಬರೆದು
ಯಾರ್ಯಾರೋ ನಮ್ಮ ರಾಜಕಾರಣಿಗಳಿಂದ ಬರ್ತಡೇ ದಿವಸ ಬರೀತೀರಿ, ಆದರೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮದ ಒಂದು ವಿಶೇಷ ಅಂಕಣವನ್ನು ಹೊರಡಿಸಿ ರಾಜ್ಯದ ಜನತೆಗೆ ತಲುಪುವಂತಾಗಬೇಕು. ಬರೀ ಇದರ ಪ್ರಯೋಜನ ನಮ್ಮ ಗದಗ ಬೆಟಗೇರಿ ನಗರಕ್ಕೆ, ಗದಗ ಜಿಲ್ಲೆಗೆ ಆಗಬಾರ್ದು. ಇದನ್ನು ಭಾಳ ದೊಡ್ಡ ಪ್ರಮಾಣದ ಯಜ್ಞ. ಇದರ ಯಜ್ಞ ಸಂಪೂರ್ಣ ಸಮಸ್ತ ಕರ್ನಾಟಕಕ್ಕೆ ಸಿಗಲಿ. ಈ ಯಜ್ಞದ ಮುಖಾಂತರ ನಮ್ಮ ರೈತರ ಬಾಳು ಹಸನಾಗಲಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತೇನೆ. ಕಾರಣ ನಾನು ಮಾಧ್ಯಮ ಸ್ನೇಹಿತರಿಗೆ ಇದಕ್ಕೊಂದು ವ್ಯಾಪಕವಾದಂಥ ಪ್ರಚಾರವನ್ನು ಕೊಡಲು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ಯಾವುದೇ ರಾಜಕೀಯೇತರ ಸಂಘಟನೆಯಿಂದ ಮಾಡುವಂಥ ಯಜ್ಞ ಅಲ್ಲ. ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ ಇದರಾಗ ಭಾಗವಹಿಸ್ಬೋದು. ಎಲ್ಲ ಪಕ್ಷದವರು ಇದರಾಗ ಕೂಡಿ ಕೆಲಸ ಮಾಡ್ತೇವೆ. ಇಲ್ಲಿ ಯಜ್ಞಕ್ಕೆ ಬರ್ಬೇಕಾದ್ರೆ ನಮ್ಮ ಪಕ್ಷದ ಸಿಂಬಾಲನ್ನು ನಾವು ಹೊರಗಿಟ್ಟು ಒಳಗೆ ಕಾಲಿಡ್ತೇವೆ. ನೋಡಿದಂಥ ಇತಿಹಾಸ ಇಲ್ಲ ಡಾಕ್ಟ್ರೆ. ನೀವು ನೋಡಿರ್ಬೋದು, ನಾವು ನೋಡಿರ್ಬೋದು, ನಮ್ಮ ಮಕ್ಕಳು ನೋಡಿಲ್ಲ, ನಮ್ಮ ಮಕ್ಕಳ ಅಕ್ಕರ ಅದ್ರ ಪರಿಚಯನೇ ಇಲ್ಲ. ಅಂಥ ಒಂದು ನಮ್ಮ ತಾಯಂದಿರಿಗೆ ನಾನೇನು ಕೆಲಸ ಮಾಡ್ಲಿಕ್ಕಂದ್ರೂ ನಾನು ಅದನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡ್ಯಾರ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕುಂಭಮೇಳವನ್ನು ಭಾಳ ಜನ ಹೋಗಿ ನೋಡಿ ಬಂದಾರ. ನಮ್ಮ ಮನ್ಯಾಗ ನನ್ನ ಬಂದ್ಬಿಟ್ಟು ನಾನು ಎಲ್ಲರೂ ನನ್ನ 1 ವರ್ಷದ ಮೊಮ್ಮಗ ಸತೆ ಹೋಗ್ಯಾಳ. ಅವರೊಂದು 300 ಜನ ಹಾಕ್ತಾರೆ ಎಲ್ಲರೂ ಕೂಡಿ. ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡ್ತೇವೆ. ಬಂದಂಥ ಭಕ್ತಾದಿಗಳು ದರ್ಶನವನ್ನು ಪಡ್ಕೊಂಡು ನಾವು ಸೇರ್ಕೊಂಡು ಮಾಡ್ತೇವೆ. ಅನ್ನ ಪ್ರಸಾದ, ಕುಡಿಯುವ ನೀರು ಏನೂ ತೊಂದರೆ ಆಗೋದಿಲ್ಲ. ಏನಿಲ್ಲ, ಇದು ಯಜ್ಞ ಕುಂಡಕ್ಕೆ ಬೇಕಾಗುವಷ್ಟು ಜಾಗ ದತ್ತಾ ಪ್ರಾಪರ್ಟೀಸ್ ಐತಿ. ಎಲ್ಲ ಹಿರಿಯರನ್ನ ಸ್ವಾಗತವನ್ನು ಮಾಡಿ ಮತ್ತೊಮ್ಮೆ ದೃಶ್ಯ